ಇನ್ನು ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಕನ್ನಡದಲ್ಲಿ ಖ್ಯಾತ ನಟಿಯಾಗಿ ನಾಯಕಿಯಾಗಿ ಮಿಂಚಿದಂಥ ಅದ್ಭುತವಾದ ಕಲಾವಿದ ಅರ್ಚನಾ ಅವರು ಇಂದು ನೆನಪಾಗಿ ಮಾತು ಉಳಿದಿದ್ದಾರೆ. ಹಾಗಾದರೆ ಏನಾಯ್ತು ಅವರಿಗೆ ಸಂಪೂರ್ಣ ಮಾಹಿತಿ ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನೋ ಕನ್ನಡ ಚಿತ್ರರಂಗದಲ್ಲಿ ಅವರದೇ ಆದಂಥ ಹೆಸರು ಮೂಡಿ ಛಾಪನ್ನು ಕೂಡ ಮೂಡಿಸಿದಂಥ ಅರ್ಚನಾ ಅವರು ಮಾರಿಕಂಡು ಓರಿಮೆಗೆ ಯಜಮಾನ, ನೀಲಾಂಬರಿ, ಮನಸ್ಸೆಲ್ಲ ನೀನೇ, ಆಸೆಗೊಬ್ಬ ಮೀಸೆಗೊಬ್ಬ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಅರ್ಚನಾ ಅವರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರು. ಇನ್ನು ಉತ್ತುಂಗ ಸ್ಥಾನದಲ್ಲಿ ಇದ್ದಂಥ ಭಾಳ ಬೇಡಿಕೆ ಇದ್ದ ಸಂದರ್ಭದಲ್ಲಿ ಮದುವೆಯಾಗಿ ಏಕೈಕಿ ಸಿನಿಮಾದಲ್ಲಿ ಕಣ್ಮರೆಯಾದರು. ಇನ್ನು ಈಗ ಇರೋಂಥ ಮಾಹಿತಿ ಪ್ರಕಾರ ಅವರು ಫಾರಿನಲ್ಲಿ ಹೋಗಿ ಸೆಟಲ್ ಆದರು ಅಂತ ಕೂಡ ಹೇಳಲಾಗುತ್ತೆ. ಪತಿ ಜೊತೆ ಸೆಟಲ್ ಆಗಿ ಈಗಾಗಲೇ 28 ವರ್ಷಗಳೇ ಕಳೆದು ಹೋಗಿದೆ. ಇನ್ನು ಇಂಥದೇ ಸಂದರ್ಭದಲ್ಲಿ ಈಗೊಂದು ವಿಚಾರ ಬರ್ತಾರಪ್ಪ, ಏನಪ್ಪ ಅಂತಂದರೆ ಮಾರಿಕಣ್ಣು ಓರಿಮೇಘದಲ್ಲಿ ನಾಯಕಿ ನಟಿಯಾಗಿ ಅಭಿನಯಿಸಿದಂಥ ಅರ್ಚನಾ ಅವರಿಂದ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಏಕೆಂದರೆ ಅವರಿಗೆ ತುಂಡುಡುಗೆ ಬಟ್ಟೆಗಳು ಹಾಕಲು ನಿರ್ಮಾಪಕರು ಸಾಕಷ್ಟು ಒತ್ತಡಗಳು, ಆಫರ್ಗಳು ಕೊಡ್ತಿದ್ದರಂತೆ. ನಾನು ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅವಕಾಶಗಳು ಕೊಡ್ತೇ ಮಾಡೋರು. ಅವರಾಗಿ ಯಾಕೆ ಅವಕಾಶ ಕಡಿಮೆ ಮಾಡಬೇಕು, ನನಗೆ ಸಿನಿಮಾನಾಗ ತೊರೆದು ಬಿಡಬೇಕು ಅಂತೇಳಿ ಬಿಟ್ಟೇ ಬಿಟ್ಟರು ಅಂತ